ಬೆಂಗಳೂರಿನಲ್ಲಿ ನೋಡಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಟ್ಯಾಂಕರ್ ಮಾಫಿಯಾಗೆ ಸಂಚಾರಿ ಕಾವೇರಿ ಬಿಗ್ ಶಾಕ್ ಅನ್ನು ಕೊಟ್ಟಿರೋದು. ಯಾವ ರೀತಿ ಏನಾಯ್ತು ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಟ್ಯಾಂಕರ್ ಮಾಫಿಯಾ ಸಿಕ್ಕಾಪಟ್ಟೆ ಎಗ್ಗಿಲ್ಲದೆ ಸಾಕ್ತಾ ಇತ್ತು. ಅದಕ್ಕೆ ಸಂಚಾರಿ ಕಾವೇರಿ ಬಿಗ್ ಶಾಕ್ ಕೊಡ್ತಾ ಇದೆ ಟ್ಯಾಂಕರ್ ಮಾಫಿಯಾಗೆ. ಅದರಿಂದಾಗಿ 2 ತಿಂಗಳಿಂದ ಬೆಂಗಳೂರಲ್ಲಿ ಖಾಸಗಿ ಟ್ಯಾಂಕರ್ ಅನ್ನ ಯಾರು ಕೇಳ್ತಾ ಇಲ್ಲ. ಖಾಸಗಿ ಟ್ಯಾಂಕರ್ನ ನೀರಿಗೆ ರಾಜಧಾನಿಯಲ್ಲಿ ಡಿಮ್ಯಾಂಡೇ ಇಲ್ಲ, ನಿಂತೋಗ್ಬಿಟ್ಟಿದೆ. ಬೆಂಗಳೂರು ಜಲಮಂಡಳಿ ಸಂಚಾರಿ ಕಾವೇರಿಗಷ್ಟೇ ಬೇಡಿಕೆ ಇದೆ, ಅದಕ್ಕೆ ಮಾತ್ರ ಡಿಮ್ಯಾಂಡು. ಖಾಸಗಿ ಟ್ಯಾಂಕರ್ಗೆ ಇಲ್ಲ ಬೇಡಿಕೆ. ಡೈಲಿ ಏನಿಲ್ಲ ಅಂತಂದ್ರೂ 120ರಿಂದ 150 ಸಂಚಾರಿ ಕಾವೇರಿ ಟ್ಯಾಂಕ್ಗೆ ಬೇಡಿಕೆ ಇದೆ. ಮೇ ತಿಂಗಳಿಂದ ಸಂಚಾರಿ ಕಾವೇರಿಗೆ ಚಾಲನೆ ಕೊಟ್ಟಿರುತ್ತೆ ಸರ್ಕಾರ. ಸೊ ಹಾಗಾಗಿ ಎಲ್ಲರೂ ಕೂಡ ಸರ್ಕಾರದ ಈ ಸಂಚಾರಿ ಕಾವೇರಿ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಆದರೆ ಖಾಸಗಿ ಟ್ಯಾಂಕರ್ಗೆ ಮಾತ್ರ ಬೇಡಿಕೆ ಇಲ್ಲ. ಆ ಮಾಫಿಯಾ ಅಂತ ಒಂದು ರೀತಿಯಾಗಿ ನಡೀತಾ ಇತ್ತು. ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದ್ದಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಪಟ್ಟು ದುಡ್ಡನ್ನು ಕೊಟ್ಟು ನೀರನ್ನು ಸಪ್ಲೈ ಮಾಡ್ಕೋಬೇಕಾಗಿತ್ತು. ಖಾಸಗಿ ಟ್ಯಾಂಕರ್ನ ದರ್ಬಾರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಈಗ ಆ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು. ದಿನೇ ದಿನೇ ಸಂಚಾರಿ ಟ್ಯಾಂಕರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಹೀಗೆ ಒಂದು ಲಾಸ್ಟ್ ಇಯರ್ ಅನ್ಕೊಳ್ಳೋಣ, ಲಾಸ್ಟ್ ಇಯರ್ ಅಷ್ಟೇ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಹಾಗಾಗಿ ಖಾಸಗಿ ಟ್ಯಾಂಕರ್ನ ಮೊರೆ ಹೋದಂಥ ಸಂದರ್ಭದಲ್ಲಿ ದುಪ್ಪಟ್ಟಕ್ಕಿಂತ ಹೆಚ್ಚು ದರವನ್ನು ಕೊಟ್ಟು ನೀರನ್ನು ಪೂರೈಕೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಸರ್ಕಾರದ ಈ ಹೊಸ ಪ್ಲಾನ್ ಇದೆಯಲ್ಲ, ಈ ಹೊಸ ಪ್ಲಾನಿಂದಾಗಿ ಈ ಮಾಫಿಯಾ ಅಂತ ಏನು ನಡೀತಾ ಇತ್ತು, ಖಾಸಗಿ ಟ್ಯಾಂಕರ್ನ ಮಾಫಿಯಾ, ಅದಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಎಸ್ ಶರತ್, ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಟ್ಯಾಂಕರ್ ಮಾಫಿಯಾ ಕಾಣಿಸ್ಕೊಳ್ತಾ ಇತ್ತು. ಅದರಲ್ಲೂ ಈ ಹಿಂದೆ ಬೇಸಿಗೆ ಅತಿ ಹೆಚ್ಚಾಗಿದ್ದರಿಂದ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ನೀರಿಗೋಸ್ಕರ ಪರದಾಡುವಂತಹ ಪರಿಸ್ಥಿತಿಗಳು ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಆ ಒಂದು ಟೈಮ್ನಲ್ಲಿ ಇದೇ ಟೈಮ್ನ ಯೂಸ್ ಮಾಡಿಕೊಂಡು ಖಾಸಗಿ ಒಂದು ಟ್ಯಾಂಕರ್ಗಳು ಅತಿ ಹೆಚ್ಚಾಗಿ 1 to 3 ದುಡ್ಡನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ಸರ್ಕಾರಕ್ಕೆ ಹೋಗಿತ್ತು. ಯಾಕಂದ್ರೆ ಇಷ್ಟರ ಮಟ್ಟಿಗೆ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ, 2ರಿಂದ 3 ಸಾವಿರ ರೂಪಾಯಿವರೆಗೂ ನಾವು ಒಂದು ಟ್ಯಾಂಕರ್ ನೀರಿಗೋಸ್ಕರ ಪೇ ಮಾಡಬೇಕು ಅನ್ನುವಂಥ ಸಾಕಷ್ಟು ಕಂಪ್ಲೇಂಟ್ಗಳು ಹೋದ ಬಳಿಕ ಸಂಚಾರಿ ಕಾವೇರಿ ಅನ್ನುವಂತಹ ಒಂದು ಹೊಸ ಸ್ಕೀಮ್ ಅನ್ನ ತಂದಿದ್ರು. ಅದರಲ್ಲೂ ಕೂಡ ಮೇಯಲ್ಲಿ ಇದಕ್ಕೆ ಒಂದು ಅದ್ದೂರಿಯಾಗಿ ಚಾಲನೆ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಇಡೀ ಸಂಚಾರಿ ಕಾವೇರಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಹೋಗುತ್ತೆ. ಜೊತೆಗೆ ಒಂದು ಕಡೆಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಈ ಒಂದು ಸಂಚಾರಿ ಕಾವೇರಿ ಟ್ಯಾಂಕರ್ಗಳು ಸಂಚರಿಸೋದ್ರಿಂದ ಯಾರು ಬೇಕಾದ್ರೂ ನೀರನ್ನ ಪಡ್ಕೋಬಹುದು. ಜೊತೆಗೆ ಅದಕ್ಕೊಂದು ಲಿಮಿಟ್ ಆಗಿರುವಂತಹ ಪ್ರೈಸ್ ಕೂಡ ಇಟ್ಟಿದ್ದಾರೆ. ಅಂದ್ರೆ 700 ರೂಪಾಯಿ ನಿಗದಿ ಆಗಿರುತ್ತೆ. 700 ರೂಪಾಯಿಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಕೂಡ ಕಂಪ್ಲೇಂಟ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದೊಳ್ಳೆ ಯೋಜನೆಯನ್ನ ತಂದಿತ್ತು. ಈಗ ಈ ಯೋಜನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನಕ್ಕೆ 120ರಿಂದ 150, 200ವರೆಗೂ ಕೂಡ ದಿನದಲ್ಲಿ ಟ್ಯಾಂಕರ್ಗಳು ಬಳಕೆ ಆಗ್ತಾ ಇರುವಂತದ್ದು. ಹಾಗಾಗಿ ಸಿಲಿಕಾನ್ ಸಿಟಿ ಮಂದಿ ಎಲ್ಲರೂ ಕೂಡ ಸಂಚಾರಿ ಕಾವೇರಿಯ ಒಂದು ವಾಟರ್ ಟ್ಯಾಂಕ್ ನೀರನ್ನ ಬಳಸ್ತಾ ಇರೋದ್ರಿಂದ ಎಲ್ಲೊಂದ್ ಕಡೆ ಖಾಸಗಿಯವರಿಗೂ ಕೂಡ ಹೊಡೆತ ಬಿದ್ದಿದೆ. ಇನ್ನೊಂದ್ ಕಡೆ ಖಾಸಗಿಯವರು ಏನು ಟ್ಯಾಂಕರ್ಗಳಲ್ಲಿ ಅತಿ ಹೆಚ್ಚಾಗಿ ದುಡ್ಡನ್ನ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಜಲಮಂಡಳಿ ಕೂಡ ಈ ಹಿಂದೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇತ್ತು. ಸಾಕಷ್ಟು ವರ್ಷಗಳಿಂದ ಟ್ಯಾಂಕರ್ ಮಾಫಿಯಾ ನಿಲ್ಲಿಸಬೇಕು ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ಪದೇ ಪದೇ ಕೊಡ್ತಾ ಬಂದ್ರೂ ಕೂಡ ಎಲ್ಲೊಂದ್ ಕಡೆ ಬೇಸಿಗೆ ಹತ್ರ ಬರ್ತಾ ಇದ್ದ ಹಾಗೆ ಅಥವಾ ಬೇಸಿಗೆಯಲ್ಲಿ ಈ ನೀರಿನ ಮಟ್ಟ ಅಥವಾ ನೀರಿಗೆ ಅತಿ ಹೆಚ್ಚಾಗಿ ಬೇಡಿಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅವರು ಕೂಡ ಅತಿ ಹೆಚ್ಚು ರೇಟ್ ನ ಡಿಮ್ಯಾಂಡ್ ಮಾಡ್ತಾ ಇದ್ರು. ಆದ್ರೆ ಈಗ ಸರ್ಕಾರದ ಯೋಜನೆ ಒಳ್ಳೆ ಉಪಯೋಗವನ್ನ ಸಿಲಿಕಾನ್ ಸಿಟಿ ಮಂದಿ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಟ್ಯಾಂಕರ್ ಮಾಫಿಯಾ ಕಮ್ಮಿ ಆಗಿ ಈಗ ಸಂಚಾರಿ ಕಾವೇರಿಯತ್ತ ಮುಖ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಒಂದು ರೀತಿಯಾಗಿ ಖುಷಿಯ ವಿಚಾರ. ಶರತ್, ವರ್ಷಿತಾ, ಡೀಟೇಲ್ಸ್ಗಾಗಿ